ನಮಸ್ತೆ ವೀಕ್ಷಕರೇ, ನಾನು ಡಾಕ್ಟರ್ ರಾಜೇಶ್ ಬಾಯರಿ, ಚಿತ್ರಕೂಟ ಆಯುರ್ವೇದ ಚಿಕಿತ್ಸಾಲಯ, ಆಲೂರು, ಕುಂದಾಪುರ ತಾಲೂಕು, ಉಡುಪಿ ಜಿಲ್ಲೆ. ಇವತ್ತು ನಾನು ಇನ್ನೊಂದು ವಿಶಿಷ್ಟವಾದ ಸಸ್ಯದೊಂದಿಗೆ ನಿಮ್ಮೊಂದಿಗೆ ಇದ್ದೇನೆ. ಈ ಸಸ್ಯದ ಹೆಸರು ಚಿತ್ರಕ ಅಥವಾ ಚಿತ್ರಮೂಲ ಅಂತೇಳಿ ಹೇಳಿ ಕನ್ನಡದಲ್ಲಿ ಕರಿತೇವೆ. ಇದರಲ್ಲಿ ಮೇಜರ್ ಆಗಿ ಎರಡು ವೆರೈಟಿಗಳನ್ನು ನಾವು ನೋಡ್ತೇವೆ, ರಕ್ತ ಚಿತ್ರಕ ಹಾಗೆ ಶ್ವೇತ ಚಿತ್ರಕ, ಬಿಳಿ ಚಿತ್ರಕ ಮತ್ತೆ ರಕ್ತ ಚಿತ್ರಕ, ಕೆಂಪು ಚಿತ್ರಕ ಅಂತ ಹೇಳಿ. ಇದು ಕೆಂಪು ಚಿತ್ರಕ, ಪ್ಲುಂಬಾಗೋ ಝೈಲಾನಿಕ ಅನ್ನುವಂಥದ್ದು ಇದರ ಲ್ಯಾಟಿನ್ ನೇಮ್ ಆಗಿದೆ. ಇದನ್ನು ನಾವು ಸರ್ವೇ ಸಾಮಾನ್ಯವಾಗಿ ಒಂದು ಉತ್ತಮವಾದ ಅಗ್ನಿದೀಪನ ಅಂತೇವೆ. ಅಂದರೆ ಜೀರ್ಣಶಕ್ತಿಯನ್ನು ಒಂದು ಉತ್ತಮವಾಗಿ ಮಾಡಬಲ್ಲಂತಹ ಒಂದು ಪ್ಲಾಂಟ್ ಇದೆ. ಇದು ಸಾಮಾನ್ಯವಾಗಿ ಅತ್ಯಂತ ತೀಕ್ಷ್ಣವಾಗಿರುವಂತಹ ಒಂದು ಪ್ಲಾಂಟ್. ಇದನ್ನು ಪ್ಯೂರಿಫೈ ಮಾಡಿ ಅಥವಾ ಶೋಧನ ಮಾಡಿಯೇ ಈ ಪ್ಲಾಂಟಿನ ಮೂಲವನ್ನು ಅಂತ ಹೇಳಿದ್ರೆ ಬೇರನ್ನು ನಾವು ಯೂಸ್ ಮಾಡಬೇಕು. ಇದರ ಮೇಜರ್ ಯೂಸ್ ಮಾಡುವಂತಹ ಭಾಗ ಅಂತ ಹೇಳಿದ್ರೆ ಈ ಗಿಡದ ಬೇರು. ಇದನ್ನು ಶುದ್ಧೀಕರಿಸಿ ನಾವು ಯೂಸ್ ಮಾಡಬೇಕು. ಶುದ್ಧೀಕರಿಸಿದ್ದು ಸಾಮಾನ್ಯವಾಗಿ ನಾವು ಸುಣ್ಣದ ನೀರಿನಲ್ಲಿ ಈ ಬೇರನ್ನು 6 ರಿಂದ 12 ಗಂಟೆ ನೆನೆ ಹಾಕಿರ್ತೀವಿ. ಆಮೇಲೆ ಅದನ್ನು ತೆಗೆದು ಡ್ರೈ ಮಾಡಿಬಿಟ್ಟು ಅದನ್ನು ಯೂಸ್ ಮಾಡ್ತೀವಿ. ಸೊ ಆ ನೀರಿನ ಕಲರ್ ಅನ್ನುವಂಥದ್ದು ವೈಟ್ ಇರುವಂಥದ್ದು ರೆಡ್ ಆಗಿ ಕೆಂಪಾಗಿ ಮಾರ್ಪಾಡಾಗುತ್ತೆ. ಸೊ ಇದು ಒಂದು ತೀಕ್ಷ್ಣವಾದ ಪ್ಲಾಂಟ್ ಆಗಿದೆ. ಸೊ ವೈದ್ಯರ ಸಲಹೆ ಮೇರೆಗೆ ಇದರ ಒಂದು ಉಪಯೋಗನ ಮಾಡಬೇಕು. ಇಲ್ಲ ಅಂತ ಹೇಳಿದ್ರೆ ಗ್ಯಾಸ್ಟ್ರೈಟಿಸ್ ನಂತಹ ಸಮಸ್ಯೆಗಳು ತುಂಬ ಜಾಸ್ತಿ ಇದೆ. ಇದರ ಈ ಜಡ್ಡು ಆಗುವಂಥದ್ದು ಇರ್ಬೋದು ಅಥವಾ ಕಾರ್ನಲ್ಲಿ ಇರ್ಬೋದು, ಸ್ಕಿನ್ ಟ್ಯಾಗ್ಗಳಲ್ಲಿರ್ಬೋದು, ಇದರ ಬೇರನ್ನು ಲಿಂಬೆ ರಸದಲ್ಲಿ ತೇದಿ ಅಲ್ಲಿಗೆ ಹೊರಗಡೆಯಿಂದ ಎಕ್ಸ್ಟರ್ನಲ್ ಅಪ್ಲಿಕೇಶನ್ ಮಾಡೋದ್ರ ಮುಖೇನ ಆ ಜಡ್ಡು ವಾರ್ಟ್ ಅಂತ ಹೇಳ್ತೀವಲ್ಲ ಅದರಿಂದ ಹೊರಗಡೆ ಬರಲಿಕ್ಕೆ ಇದು ಬಹಳಷ್ಟು ಸಹಕಾರಿಯಾಗುತ್ತೆ. ಅದಲ್ಲದೆ ಇದರ ಬೇರನ್ನು ಸ್ವಲ್ಪ ಶುದ್ಧೀಕರಿಸಿದ ನಂತರ ಸ್ವಲ್ಪ ಆಹಾರದಲ್ಲಿ ಒಂದು ಸಣ್ಣ ಪ್ರಮಾಣದಲ್ಲಿ ಸೇವನೆ ಮಾಡಿದರೆ ಇದರ ಜೀರ್ಣಶಕ್ತಿಯನ್ನು, ಯಾರಿಗೆ ಹಸಿವೆ ಆಗೋದಿಲ್ಲ ಅನ್ನುವಂತಹ ಕಂಡೀಷನ್ಸ್ ಇರ್ತದೆ ಅಂಥರಲ್ಲಿ ಇದನ್ನು ಕೊಟ್ಟರೆ ಅದನ್ನ ಜೀರ್ಣಶಕ್ತಿಯನ್ನು ಸಹ ವೃದ್ಧಿ ಮಾಡಲಿಕ್ಕೆ ಬಹಳಷ್ಟು ಸಹಕಾರಿಯಾಗುತ್ತೆ. ಧನ್ಯವಾದಗಳು.